ಮಂಟಪಗಳ ಸಾಲಿದೆ. ಅದಕ್ಕೆ ಕಸ್ಬೇರ್ ಬಜಾರ ಅಂತ ಬರೆದಿಟ್ಟಿದ್ರು, ಸೂಳೇರ್ ಬಜಾರ ಅಂತ. ಸೂಳೆ ಅನ್ನೋ ಶಬ್ದ ಈಗ ನಮಗೆ ಭಾಳ ಕೆಟ್ಟದಾಗಿ ಕಾಣಿಸ್ತದೆ, ಆದರೆ ಆ ಕಾಲದಲ್ಲಿ ಅವ್ರಿಗೆ ಭಾಳ ರೆಸ್ಪೆಕ್ಟ್ ಇತ್ತು. ಇಂಥಕಿ ಇಷ್ಟೊತ್ತಿನೊಳಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಈ ಕೆಲಸ ಮಾಡಬೇಕು ಅಂತ ಅನೌನ್ಸ್ ಮಾಡ್ತದ. ಅವನಿಗೆ ಸೂಳಾಯತ ಅಂತ ಹೆಸರಿತ್ತು. ಪಂಪಸ್ಥಾನ ವರ್ಣನಂ ಅಂತ ಚಂದ್ರಕವಿದೊಂದು ಕಾವ್ಯ ಇದೆ, ಅದನ್ನು ನೀವು ಓದಬೇಕು. ಸೂಳೆಯರ ಬಗ್ಗೆ ಚಂದ ಹೇಳ್ತಾರೆ ಅವರು, ಭಾಳ ಮರ್ಯಾದೆ ಬರೋ ಹಾಗೆ. ಹಂಪಿ ಟೌನ್ ಪ್ಲ್ಯಾನಿಂಗ್ ಹೇಳಬೇಕು ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಹಂಪಿಲಿ ನಾವು ಹಂಪಿಲಿ ಮೇಲೆ ಸಿಸ್ಟಮ್ಯಾಟಿಕ್ ರಿಸರ್ಚ್ ಕೆಲಸ ಶುರು ಮಾಡೋಕ್ಕೆ ಮುಂಚೆ ಹಂಪಿ ಹೇಗೆ ಹೋಗಿತ್ತು, ಅವರು ಯಾರು ಬಂದವ್ರು ಬಾಯಿಗೆ ಬಂದಾಗ ಇದು ಇಂಥದ್ದು ನಾವು ಅಲ್ಲಿ ಅಚ್ಯುತಾಪುರದಲ್ಲಿ ಒಂದು ತಿರುವೆಂಗಳನಾಥ ದೇವಸ್ಥಾನ ಇದೆ. ಆ ದೇವಸ್ಥಾನದ ಎದುರಿಗೆ ಎರಡು ಮಂಟಪಗಳ ಸಾಲಿದೆ. ಅದಕ್ಕೆ ಕಸ್ಬೇರ್ ಬಜಾರ ಅಂತ ಬರೆದಿಟ್ಟಿದ್ರು, ಸೂಳೇರ್ ಬಜಾರ ಅಂತ. ಸೂಳೇರ್ ಬಜಾರ ಅಲ್ಲಿ ಇರಲಿಲ್ಲ ಮೊದಲು. ಸೂಳೆ ಅನ್ನೋ ಶಬ್ದ ಈಗ ನಮಗೆ ಭಾಳ ಕೆಟ್ಟದಾಗಿ ಕಾಣಿಸ್ತದೆ, ಆದರೆ ಆ ಕಾಲದಲ್ಲಿ ಅವ್ರಿಗೆ ಭಾಳ ರೆಸ್ಪೆಕ್ಟ್ ಇತ್ತು, ಭಾಳ ಮರ್ಯಾದೆ ಇತ್ತು. ಏರಿಯಾಕ್ಕೆ ಎಲ್ಲರೂ ಹೋಗೋಕೆ ಪರ್ಪಾಸ್ತಿಗೆ ಇರಲಿಲ್ಲ. ಅವ್ರ ಯಜಮಾನ್ರು, ಸೂಳೇರಿ ಯಜಮಾನ್ರು ಮಾತ್ರ ಹೋಗ್ತಿದ್ರು, ಉಳಿದವ್ರಿಗೆ ಹೋಗೋಕೆ ಪರ್ಪಾಸ್ತಿಗೆ ಬೇಡ. ಆಮೇಲೆ ಅವರು ಯಾವಾಗ ಆ ಸೂಳೇರು ದೇವಸ್ಥಾನಕ್ಕೆ ಇದು ಸರ್ವಿಸ್ನಲ್ಲಿದ್ದರೆ, ದೇವಸ್ಥಾನದ ಸರ್ವಿಸು, ಆ ದೇವಸ್ಥಾನದ ಕೆಲಸದಲ್ಲಿದ್ದವರು ಯಾರು ಹೋಗಿ ಎಷ್ಟೊತ್ತಿನಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದು ಅದನ್ನ ಹೇಳಲಿಕ್ಕೆ ಒಬ್ಬನಿಟ್ಟಿದ್ರು. ಅವನು ಯಾರ್ದಾರ ಮನೆಗೆ ಹೋಗಿ ಅವ್ರ ಬಾಗಿಲ ಬಡೋದು, ನೀ ಇಷ್ಟೊತ್ತಿಗೆ ಹೋಗಬೇಕು ಅಂತೇಳಿ ಹೇಳ್ತಿರ್ಲಿಲ್ಲ. ಅವನು ಹೊರಗೆ ರೋಡಿನೊಳಗೆ ಎಂಥಾಕಿ ಇಷ್ಟೊತ್ತಿನೊಳಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಈ ಕೆಲಸ ಮಾಡಬೇಕು ಅಂತ ಅನೌನ್ಸ್ ಮಾಡ್ತದ. ಅವನಿಗೆ ಸೂಳಾಯತ ಅಂತ ಹೆಸರಿತ್ತು. ಹೀಗೆ ಪದ್ಧತಿ ಇತ್ತಲ್ಲಿ. ಅವನಿಗೆ ಮಾತ್ರ ಅಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಇತ್ತು, ವಿನ ಬೇರೆಯವರು. ಆಮೇಲೆ ಆಕೆಗೆ ಯಾರು ಅವನು ಊಟಕ್ಕೆ ಇದು ಕೊಡ್ತಿದ್ದ ಅಂಥವ್ನು ಮಾತ್ರ ಹೋಗಬೇಕು ಅನ್ನೋ. ಅವರು ದೇವಸ್ಥಾನಕ್ಕೆ ತಮ್ಮ ಲೈಫೆಲ್ಲ ಈ ಪಂಪಸ್ಥಾನ ವರ್ಣನಂ ಅಂತ ಚಂದ್ರಕವಿದೊಂದು ಕಾವ್ಯ ಇದೆ, ಅದನ್ನು ನೀವು ಓದಬೇಕು. ಸೂಳೆಯರ ಬಗ್ಗೆ ಚಂದ ಹೇಳ್ತಾರೆ ಅವರು, ಭಾಳ ಮರ್ಯಾದೆ ಬರೋ ಹಾಗೆ ಬರೆದಿದ್ದಾರೆ ಅದನ್ನು ಅವರು. ಆಮೇಲೆ ಅವರು ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ರು, ಯಾವ ಥರ ನೃತ್ಯ ಮಾಡ್ತಾಯಿದ್ರು ಅಂತ. ಒಬ್ಬೊಬ್ಬರು ಅದಕ್ಕೆ ತಮ್ಮ ನೃತ್ಯಕ್ಕೆ ಸರಿಯಾದ ವೇಷ ಮಾಡ್ಕೊಂಡು ಬಂದು ಹೀಗೆ ಇದರಿಂದ ಪರ್ದೆಯಿಂದ ಬಂದು ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಒಬ್ಬಳು ಡ್ಯಾನ್ಸ್ ಮಾಡಿದ್ದು ನೋಡಿದರೆ ಇದೀಗ ಇದು ಮೊಟ್ಟೆಯಿಂದ ಹೊರಗೆ ಬಂದ ಚಿಕ್ಕ ಸರ್ಪ ಕುಣಿತಾ ಇದೆ ಅನ್ನೋ ಥರ ಅಂತ. ಜಸ್ಟ್ ನ್ಯೂ ಬೋರ್ನ್ ಬೇಬಿ ಸರ್ಪಂಟ್ ಡ್ಯಾನ್ಸ್ ಮಾಡೋದು ಹಾಗೆ ಇರ್ತಿತ್ತು ಅಂತ ಈ ಥರ ಎಲ್ಲ ಕೊಡ್ತಾರೆ ಅದನ್ನು. ಆಮೇಲೆ ಅವರು ಎಲ್ಲಿ ಇರ್ತಿದ್ರು ಅನ್ನೋ ವಿರೂಪಾಕ್ಷ ದೇವಸ್ಥಾನಕ್ಕೆ ಸಂಬಂಧಿಸಿದ ನರ್ತಕಿಯರು ಎಲ್ಲಿರ್ತಿದ್ರು, ಹೇಮಕೂಟ ಅಂತ ಹೇಳ್ತಾರೆ. ಆದರೆ ಅವಾಗ ಹೇಮಕೂಟ ಅದಕ್ಕೆ ಜಸ್ಟು ಹಂಪಿಗೆ ಇದನ್ನು ವಿರೂಪಾಕ್ಷ ದೇವಸ್ಥಾನಕ್ಕೆ ಹತ್ಕೊಂಡಿದ್ದಿಲ್ಲ. ಅದು ಈಗ ಇನ್ನಲ್ಲಿ ಒಂದು ಗೇಟ್ ಇದೆ, ನಾವು ಒಳಗೆ ಕೃಷ್ಣಾಪುರದಿಂದ ಒಳಗೆ ಬರೋಕ್ಕೆ ಅಲ್ಲಿವರೆಗೂ ಇತ್ತು. ಅಲ್ಲೇ ಅವ್ರಿಗೆ ಮನೆಗಳಿದ್ದು. ಆಮೇಲೆ ಗೇಟಿನಿಂದ ಆಚೆಗೆ ಹೋದರೆ ಹೊಸ ಪಟ್ಟಣ ಇತ್ತು, ರಾಜಧಾನಿದು. ಅಲ್ಲಿ ಸಿವಿಲ್ ಏರಿಯಾ ಇತ್ತು. ಅಲ್ಲೇ ಅವರಿಗೆ ಹೇಗಿರ್ತಿದ್ರು, ಈ ಸಿವಿಲ್ ಪಟ್ಟಣದ್ದು
ಟೌನ್ ಪ್ಲ್ಯಾನಿಂಗ್ ಹೇಗಿತ್ತು ಅಂತಂದರೆ ಈ ಮಯಮತ ಅಂತ ಒಂದಿದೆ ಆರ್ಕಿಟೆಕ್ಚರ್ದು ಟೆಕ್ಸ್ಟು. ಅದರ ಪ್ರಕಾರ ಅದು ಆ ಮಯಮತದ ಪ್ರಕಾರ ಪ್ರಮುಖ ಪರಿಣಾಪಣ ವೀಥಿ ಅಂದರೆ ಈಗ ಅದನ್ನು ದರಿದ್ರವಾಗಿ ಅವನು ಸಿವಿಲ್ ಟ್ರಾನ್ಸ್ಲೇಟ್ ಮಾಡಿಟ್ಟಿರೋದು ಪಾನ್ ಸುಪಾರಿ ಬಜಾರ್ ಅಂತ. ಈಗ ಎಲ್ಲರೂ ಪಾನ್ ಸುಪಾರಿ ಬಜಾರ್ ಅಂತಾರೆ ಹೊರತು ಪ್ರಮುಖ ಪರಿಣಾಪಣ ವೀಥಿ ಅಂದರೆ ಅಥವಾ ಪೂಗಿ ಫಲಪಣಾಪಣ ವೀಥಿ ಅಂತ ಹೇಳ್ರಿ, ಅದು ಎಷ್ಟು ಚಂದ ಅನ್ನಿಸ್ತದೆ. ಅದು ಪ್ರಮುಖ ಪರ್ಣ ಎಲೆ, ಆಪಣ ಅಂದರೆ ಅಂಗಡಿ, ಎಲೆ ಅಡಿಕೆ ಅಂಗಡಿಯ ಸಾಲು, ವೀಥಿ ರಸ್ತೆ ಅಂತ, ಪ್ರಮುಖ ಪರಿಣಾಪಣ ವೀಥಿ ಅಂತ. ಅಲ್ಲಿ ಅದಕ್ಕೆ ಹತ್ತುಕೊಂಡೇ ಇವರು ರಾಜದಾಸಿಯರು, ದೇವದಾಸಿಯರಲ್ಲ, ರಾಜನ ಸರ್ವಿಸ್ನಲ್ಲಿರೋರು, ಇವ್ರಿಗೆ ಮನೆ. ಅವರು ಮುಗಿದ ತಕ್ಷಣ ಇವನು ಅಬ್ದುಲ್ ರಜಾಕ್ ಕೊಡ್ತಾನೆ ನೋಡಿ, ಅಲ್ಲಿ ಹೀಗಿತ್ತು. ಅದರ ಪಕ್ಕದಲ್ಲಿ ಇವರು ಹೆಣ್ಮಕ್ಳಿದ್ರು. ಅದಕ್ಕೆ ಹತ್ತುಕೊಂಡೇ ಪೊಲೀಸರು ಇದು ಆಫೀಸು, ಅಂದರೆ ಇವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಮತ್ತು ರಾಜ ತನ್ನ ಬೇಡಾದವ್ರನ್ನ ಅವ್ರ ಕಳಿಸಿ ಬೆಳಿಗ್ಗೆ ಅನ್ನೋದ್ರೊಳಗೆ ಅವ್ರನ್ನ ಖಲಾಸ್ ಮಾಡಿಸಿದ್ರು ಪರವಾಗಿಲ್ಲ, ಆದರೆ ಇವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ. ಆಮೇಲೆ ಇವರಿಂದ ದುಡಿದು ಬಂದ ಹಣ ಎಲ್ಲ ಆ ಪೊಲೀಸರಿಗೆ ಸಂಬಳ. ಈ ಥರ ಒಳ್ಳೆ ಸಿಸ್ಟಮ್ ಇತ್ತಲ್ಲೇ ಹಂಪಿಯೊಳಗೆ. ಈ ಪದ್ಧತಿನ ಆಮೇಲೆ ಅಫ್ಕೋರ್ಸ್ ಅಲ್ಲಿ ಅದನ್ನ ಆನೆಗಳಿದ್ದು ಅದು ಎಲ್ಲ ಮಯಮತದ ಪ್ರಕಾರ ಅದನ್ನು ಬಾರಿರೋದು ಅಂತ. ಆಮೇಲೆ ಈಗ ದಾಸಿಯರು, ರಾಜದಾಸಿಯರು ಹೇಗೆ ತಮ್ಮ ಕೆಲಸ ಮಾಡ್ತಿದ್ರು ಅಂತಂದ್ರೆ, ಅವರು ರಾಜನ ಸೇವೆಯೊಳಗಿದ್ರು. ಅದೇ ಸಮಯಕ್ಕೆ ಅವರು ಇದನ್ನು ಗುಪ್ತಚಾರಣೆಯರು. ಗುಪ್ತಚಾರಣೆ ಅಲ್ಲಿ ಹಿಂಗೆ ಅದನ್ನ ಹೋಗಿ ಅಲ್ಲಿ ಹಿಂಗೆ ಒಂದು ಮಾಡ್ತಾ ಇದ್ದಾರೆ ನೋಡು, ನೀನು ಹೋಗು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗ್ತಿತ್ತು. ಆದರೆ ಅವ್ರು ಎಷ್ಟು ಜಾಣ್ರಿದ್ರು, ಹೇಗೆ ಇದನ್ನ ಹೇಳ್ತಿದ್ರು ಅಂತಂದ್ರೆ, ನಮಗೆ ಹಂಪಿಯೊಳಗೇ ಒಂದು ಶಾಸನ ಇದೆ. ಇದರಿಂದ ನನಗೆ ತುಂಬ ಖುಷಿ ಆಗ್ತದೆ. ಅಂದರೆ ಶಾಸನ ಓದ್ರಿ, ನಿಮ್ಗೆ ಅದ್ರೊಳಗೆ ಏನೆಲ್ಲ ವಿಷಯ ಸಿಗ್ತದೆ. ಇದು ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಈಗ ಸಿನಿಮಾಕ್ಕೆ ಅಥವಾ ಸೀರಿಯಲ್ಸ್ ನೋಡಬೇಡ್ರಿ, ಒಂದು ಶಾಸನ ಹಿಡ್ಕೊಂಡು ಓದ್ರಿ. ಅದನ್ನು ಓದಿ ಅದನ್ನ ಅರ್ಥ ಮಾಡಿಕೊಂಡು ಎನಲೈಸ್ ಮಾಡಿರಿ, ಅದು ನಿಮ್ಮನ್ನು ಆ ಕಾಲಕ್ಕೆ ಕರ್ಕೊಂಡು ಹೋಗ್ತದೆ. ಆವಾಗ ಅಲ್ಲಿ ಒಂದು ಶಾಸನದ ಹಂಪಿಯೊಳಗನೆ 1910 ಇಸ್ವಿದು ಮೊದಲನೇ ದೇವರಾಯನ ಕಾಲದ್ದು ಅದು. ಆ ಶಾಸನ ಈಗ ಅಲ್ಲಿ ದೊಡ್ಡ ಗಣೇಶ ಇದೆಯಲ್ಲ, ಸಾಸಿವೆ ಕಾಳು ಗಣೇಶ, ಅಲ್ಲೊಂದು ದೊಡ್ಡ ಶಾಸನ ಇದೆ. ಆ ಶಾಸನದಲ್ಲಿ ಬರುತ್ತದು. ಅದು ದೇವರಾಯನ ಮಂತ್ರಿ ಲಕ್ಕಣ್ಣ ದಂಡೇಶ ಅಂತಿದ್ದ. ಅವನ ತಾಯಿ ಈ ಸಾಯಣ ಮಾಧವಾಚಾರ್ಯರ ತಂಗಿ, ಸಿಂಗಲೆ. ಆಕೆ ಗಂಡ ರಾಮರಸ ಅಂತ. ಇವನು ರಾಮರಸ ವಿಷ್ಣು ವೃದ್ಧ ಗೋತ್ರಕ್ಕೆ ಸಂಬಂಧಿಸಿದವನು, ವಿಷ್ಣು ವೃದ್ಧ ಗೋತ್ರದಿಂದ ಬಂದವನು. ಈ ವಿಷ್ಣು ವೃದ್ಧ ಗೋತ್ರ ಅಂದ ತಕ್ಷಣ ನಮ್ಮ ಜನಕ್ಕೆ ವಯಸ್ಸಾಗ್ಬಿಟ್ಟಿದ್ದೇವ. ಅದು ರಾಜಮಂತಂದವ್ರು ಎಂದು ಗೋತ್ರ ಸೂತ್ರ ಮಾಡಲಿಲ್ಲ. ಎಲ್ಲಾದರೂ ನೀವು ನೋಡಿದ್ದೀರಾ? ಎಲ್ಲೂ ಇರಲಿಲ್ಲ. ಯಾವಾಗಲೂ ಗೋತ್ರ ಸೂತ್ರ ಬರೆದವರು ಇವರು ಋಷಿಗಳು, ಅವರ ಶಿಷ್ಯರು ಪ್ರಶಿಷ್ಯರು. ಈ ಭಾರದ್ವಾಜ ಅಂತ ಒಬ್ಬ ಋಷಿ, ಅವನ ಶಿಷ್ಯ ವಿಷ್ಣು ವೃದ್ಧ, ಅವನ ಗೋತ್ರದವನು ಇವನು ರಾಮರಸನಿಗೆ ಒಬ್ಬ ಮಗ, ಅವನು ಲಕ್ಕಣ, ಈ ಲಕ್ಕಣ ಮಂತ್ರಿ. ಈ ಲಕ್ಕಣ ಮಂತ್ರಿ ಕವಿ, ಮಂತ್ರಿಯಾಗಿದ್ದ. ಎಲ್ಲ ಜನರಲ್ ಕೆಲಸನೂ ಮಾಡ್ತಿದ್ದ. ಜನರಲ್ ಅಂತ ಹೇಳಿ ಸೈನಿಕನ ಕೆಲಸನೂ ಅದರ ಜೊತೆಗೆ ಅವನು ಕವಿಯಾಗಿ ಅವಾಗವಾಗ ಕವಿಗೋಷ್ಠಿ ನಡೆಸ್ತಿದ್ದ. ಒಂದು ಸಲ ಅವನು ಆ ಥರ ಕವಿಗೋಷ್ಠಿ ನಡೆಸ್ತಾ ಇದ್ದ. ಹಾಗೆ ನಡೆಸ್ತಾ ಇದ್ದಾಗ ಅವನು
ಜನ ಕವಿತನ ತಾವು ಬರೆದಿದ್ದ ಕವಿತೆ ಓದ್ತಾ ಇದ್ರು. ಅಲ್ಲಿ ಅರಸನ ದಾಸಿಯರು ಹೋಗ್ತಾರೆ ಕೇಳೋಕ್ಕೆ. ಹೋಗಿ ಇನ್ನೇನು ಲಕ್ಕಣ ಮಂತ್ರಿ ಎದ್ದು ತನ್ನ ಕವಿತೆ ಓದಬೇಕು. ಈ ಹೆಣ್ಮಕ್ಳು ಅಯ್ಯೋ ಕೂತ್ಕೊಂಡು ಇವನು ಕವಿತೆ ಕೇಳ್ಕೋತ ಕೂತ್ರೆ ನಾವು ಆಮೇಲೆ ಇಡೀ ಜೀವನ ಎಲ್ಲ ಕಾಮನ ಕೂರಲ ಕಾಮನ ಬಾಣದಿಂದ ಆದ ಗಾಯದಿಂದ ಸಫರ್ ಮಾಡಬೇಕಾಗ್ತದೆ ಅಂತ ಗೋಳಾಡಬೇಕಾಗ್ತದೆ. ಇವನಿಗೆ ನನ್ನ ಕಾವ್ಯಕ್ಕೂ ಇವರಿಗೆ ಅರಸ ಕಾಮನ ಬಾಣದಿಂದ ಅದು ಗಾಯಕ್ಕೂ ಏನು ಸಂಬಂಧ ಅಂಥೇಳಿ ಆಮೇಲೆ ಅಂದ್ಕೊಂಡ, ಓಹೋ ಈ ಹೆಣ್ಮಕ್ಳು ಅರಸನ ಪ್ರೀತಿ ಮಾಡ್ತಾ ಇದ್ದಾರೆ, ಅರಸ ತೀರ್ಕೊಂಡ್ರೆ ಇವರಿಗೆ ಕಾಮನ ಬಾಣದಿಂದ ಅದು ಗಾಯದಿಂದ ಸಫರ್ ಮಾಡಿ ಅರಸ ಯಾಕೆ ಸಾಯ್ಬೇಕೀಗ, ಸೋ ಯಂಗ್. ಹಾಗಿದ್ರೆ ಅರಸನ ಜೀವನ ಇದರೊಡ್ಡ ಏನು ಡೇಂಜರ್ನೊಳಗಿದೆ ಅಂತ ಇಮ್ಮಿಡಿಯೇಟ್ಲಿ ಕುದುರೆ ತೊಗೊಂಡು ಹೋಗ್ತಾನೆ ಅರಮನೆಗೆ. ಅಲ್ಲಿ ಹೋದರೆ ಅರಮನೆ ಸುತ್ತ ಇವ್ರು ಇರ್ತಾರೆ, ಮಿಸ್ಕ್ರಿಯನ್ಸ್, ನೀಚರು. ಅರಸನ ಕೊಲ್ಲಬೇಕು ಅಂತ ಇವನಲ್ಲಿ ಬ್ಯುಸಿ ಆಗಿದ್ದಾನೆ. ಅರಸನ ಪ್ರೊಟೆಕ್ಟ್ ಮಾಡೋರು ಯಾರಿಲ್ಲ, ನಾವಿದು ಮಾಡ್ಬೋದು ಅಂತ ಕೂಡಲೇ ಅವ್ರನ್ನ ಹೇಳೋದು ಎಲ್ಲ ಮಾಡಿ ಅರಸನ ಜೀವ ಉಳಿಸ್ತಾರೆ. ಮೊದಲನೇ ದೇವರಾಯ ಅದು ಅಲ್ಲಿ ಇತಿಹಾಸಕಾರರು ತಪ್ಪು ಮಾಡಿದರು, ಸಿವಿಲ್ ಮಾಡಿದ್ದು ತಪ್ಪದು. ಮೊದಲನೇ ದೇವರಾಯನ ಕಾಲ ಅದು ಡೇಟ್ ಅದು ಅದ್ರೊಳಗೆ ಇದ್ದಾಗ. ಎರಡನೇ ದೇವರಾಯ ನೀವು ಹೆಂಗೆ ಹೇಳ್ತೀರಿ, ನಮಗಿನ್ನೂ ಗೊತ್ತಿಲ್ಲ. ಬರ್ತಾನೆ ದೇವರಾಯ ಮುಂದೆ 26 1426 ಆವಾಗ ಅದು ಆಯಿತು. ಆವಾಗ ನಮಗೆ ಗೊತ್ತಾಗ್ತದೆ ಅವ್ರು ಎಷ್ಟು ಜಾಣರು ಇರಬೇಕು ಹೆಣ್ಮಕ್ಳು. ಅವನಿಗೆ ಮಾತ್ರ ಗೊತ್ತಾಯ್ತು ಅವ್ರು ಹೇಳಿದ ವಿಷಯ. ಇದು ಗುಪ್ತಚಾರಣೆಯರು ಈ ರೀತಿ ಕೆಲಸ ಮಾಡ್ತಾ ಇದ್ರು ಅಂತ ಒಂದು ಉದಾಹರಣೆ ಎಷ್ಟು ಚಂದ ಕೊಟ್ಟಿದ್ದಾರೆ. ಆದರೆ ನಮ್ಮ ದುರ್ದೈವಕ್ಕೆ ನಮ್ಮ ಜನ ಶಾಸನ ಓದಿ ಒಬ್ಬರಿಗಿಂತ ಒಬ್ಬರು ತಪ್ಪು ಇಂಟರ್ಪ್ರಿಟ್ ಮಾಡ್ತಾ ಇದ್ದಾನೆ. ಹೌದಾ, ಲಕ್ಕಣ ತುಂಬ ಸುಂದರ ಒಂದು ಹಿಂದಿನ ಒಂದು ಶ್ಲೋಕದೊಳಗೆ ಅವನು ಸುಂದರವಾಗಿದ್ದ ಅಂತ ಬರ್ತದೆ. ಅವನು ಚಂದ ಇರಬಹುದು, ಆದರೆ ಈ ಹೆಣ್ಮಕ್ಳು ರಾಜನ ಸರ್ವಿಸ್ನಲ್ಲಿದ್ದರು. ಅರಸನ ನೋಡಿ ಪುರುಷನ ಮರೆತಲು ಅಂತ ನಮ್ಮಲ್ಲಿ ಗಾದೆ ಮಾತಿರುವಾಗ ಯಾರ ಅರಸನ ಸರ್ವಿಸ್ ನೋಡಿದ್ದು ಪುರುಷನ ಪ್ರೀತಿ ಮಾಡ್ತಾರ? ಸ್ವಲ್ಪ ಇದನ್ನು ನೀವು ವಿಚಾರ ಮಾಡಿರಿ ಈ ರೀತಿನೂ ಅಂತ. ಅದು ಆ ಹೆಣ್ಮಕ್ಳು ಅವನಿಗೆ ಹೇಳಬೇಕಾಗಿರ್ತದೆ, ಅರಸನ ಲೈಫ್ ಡೇಂಜರ್ನೊಳಗಿದೆ, ಅವನ ಜೀವನ ಡೇಂಜರ್ನೊಳಗಿದೆ, ನೀನು ಇಲ್ಲಿ ಕವಿತೆ ಓದ್ತಾ ಕೂಡಬೇಡ, ಎದ್ದು ಬಾ ಅಂತ ಹೇಳೋದಕ್ಕೆ ಈ ರೀತಿ. ಆದರೆ ನಾನು ಈ ಪದ್ಯ ಇದರ ಅರ್ಥ ಏನು ಅಂತ ಸುಮಾರು ಜನರು ಕೇಳಿದೆ. ಎಲ್ಲರೂ ನನಗೆ ಅದೇ ಅರ್ಥ ಕೊಟ್ಟಿದ್ದು. ಅವರೆಲ್ಲ ಅವನ್ನ ಭಾಳ ಪ್ರೀತಿ ಮಾಡ್ತಿದ್ದರ್ರಿ, ಅದಕ್ಕೆ ಹಂಗೆ ಅಂತಾರಂತ. ಅದು ತಪ್ಪು. ಆ ಹೆಣ್ಮಕ್ಳು ಅವನು ಪ್ರೀತಿ ಮಾಡ್ತಿದ್ದಿಲ್ಲ, ಅವನಿಗೆ ಸಜೆಸ್ಟ್ ಮಾಡಿದರು, ನೀ ಇಲ್ಲ ಎದ್ದು ಬಾ, ಬೇಗ ಡೇಂಜರ್ ಇದೆ ಈಗ ರೀತಿ. ಆಮೇಲೆ ಇದು ಟಾಕ್ ಆಫ್ ದ ಟೌನ್ ಇತ್ತು, ಎಲ್ಲರೂ ಮಾತಾಡ್ತಾ ಇದ್ದರು. ಇದು ಕಾಲಕ್ರಮ ಎಲ್ಲರೂ ಮಾತಾಡ್ತಾಯಿದ್ರು. ಮುಂದೆ ನಾವು ಅಬ್ದುಲ್ ರಜಾಕ್ ಬಂದಾಗ ಅವನಿನ್ನೂ ಕೇರಳದಲ್ಲಿದ್ದಾಗ ಈ ವಿಷಯ ಅವನಿಗೆ ಯಾರೋ ಹೇಳಿದ್ದಾರೆ. ಅವನ ಪಾಪ ತನ್ನ ಪುಸ್ತಕದಲ್ಲಿ ಬರೆದಿದ್ದ. ಈ ಜನ ಇಮ್ಮಡಿ ಇವನು ಸುವೇಲ್ ಇಮ್ಮಡಿ ದೇವರಾಯನ ಕಾಲಕ್ಕಾಯಿತು. ಆಮೇಲೆ ಅವನು ಅರಸನ ಕಸಿನ್ನು ಅವನು. ಅಲ್ಲಪ್ಪ, ನಾವು ಮನೆಯೊಳಗೆ ಇದನ್ನು ಗೃಹ ಪ್ರವೇಶಕ್ಕೆ ಹಂಗೆ ಒಬ್ಬರನ್ನ ಕರಿತೇವ, ನೀವು ಒಳಗೆ ಬಂದು ಕೂಡಲೇ ಬಾಗಿಲ ಹಾಕಿ ಅವನಿಗೆ ಊಟಕ್ಕೆ ಹಾಕ್ತೀರ ನೀವು? ಸ್ವಲ್ಪ ನೀವು ವಿಚಾರ ಮಾಡಿರಿ ಏನು ಪರಿಸ್ಥಿತಿ ಇದೆ ಅಂತ. ಅವನು ಹೇಳಿದ್ದೇ ವೇದವಾಕ್ಯ ಅಂತ ಯಾಕೆ ತಗೋತೀರಿ? ಹಾಂ, ಇದರಲ್ಲಿ ನಾನು ಹೇಳಿದ್ದು ಸರಿ ಇದೆಯೋ ಇಲ್ವಾ? ಕರೆಕ್ಟ್. ಹೌದು, ನೋಡಿ ಅದೇ ನಾವು ಅದು ಪರಿಶೀಲನೆ ಮಾಡಬೇಕು. ನಾವು ನಮ್ಮ ಇತಿಹಾಸನ ಸರಿಯಾಗಿ ಇಂಟರ್ಪ್ರಿಟ್ ಮಾಡಬೇಕು, ನಮ್ಮ ಕಾಂಟೆಕ್ಸ್ಟಿಗೆ ಸರಿಯಾಗಿ
ನಮ್ಮ ಸರ್ಕಮ್ಸ್ಟಾನ್ಸಸಿಗೆ ಸರಿಯಾಗಿ ನಮ್ಮ ಯಾರೋ ಪದ್ಧತಿ ಬರ್ದಿರೋದೇ ಸರಿ. ಪ್ರಕಾರ ಹೌದು. ಹೇಗೆ ಯಾರನ್ನಾದರೂ ಊಟ ಕರೆದ್ರೆ ಒಬ್ಬರನ್ನೇ ಕರೆದು ಬಾಗಿಲ ಹಾಕಿ ತಿನ್ನು ಅಂತೇನು ಕೊಡೋದಿಲ್ಲ ಏನೆಲ್ಲ ಇವನ್ನೆಲ್ಲ ನೀವು ನೋಡ್ಬೇಕು. ಇದು ತನಗೆ ಗೊತ್ತಿದ್ದದ್ದು ಹೇಳ್ತಿದ್ದ. ಹೀಗಾಗಿ ಇದಕ್ಕೆ ಮಹಾನವಮಿ ದಿಬ್ಬ ಅಂದ. ಆ ಮಹಾನವಮಿ ದಿಬ್ಬ ಇದನ್ನು ಕೃಷ್ಣದೇವರಾಯ ಒಡಿಶಾದಿಂದ ಬಂದಮೇಲೆ ಕಟ್ಟಿಸ್ದ ಅಂತ. ಅದು ಹೌದಾ? ಕೃಷ್ಣದೇವರಾಯನ ಕಾಲಕ್ಕೆ ಬಂದ, ಅವನದನ್ನು ಕಟ್ಟಿದ್ದನ್ನು ನೋಡಿದ, ಕಟ್ಟಿಸ್ತಾ ಇದ್ದದ್ದನ್ನು. ದಿಸ್ ಮಸ್ಟ್ ಬಿ ದ ಮೋಸ್ಟ್ ಬ್ಯೂಟಿಫುಲ್ ಮಾನ್ಯುಮೆಂಟ್ ಇನ್ ಹಂಪಿ ಅಂಥೇಳಿ ಕೃಷ್ಣದೇವರಾಯ ಕಟ್ಟಿಸ್ದ ಅಂತ ಹೇಳ್ತಾನೆ. ಅವ್ರು ಹೇಳಿದರು ಸಿವೆಲ್ ಬರೋದ, ಇವರೆಲ್ಲ ಬ್ರಿಟಿಷರು ಬರೋದ್ರು, ಅದು ನಮ್ಮ ಜನ ವಿಜಯನಗರ ಸಿವೆಲ್ ಸಾಹೇಬ್ ಹೇಳಿದರು ಅಂತ ಹೇಳಿ. ಮುಸಲ್ಮಾನರ ಸೈನ್ಯ ರಾಜಧಾನಿಗೆ ಬಂತು. ಅವ್ರು ಇದ್ದದ್ದು ಅಳಿಯ ರಾಮರಾಯನಿಗೆ ವಿರುದ್ಧ ಅಂತ ನಾನು ಹೇಳಿದ್ದೆ. ಆಗ ಅಳಿಯ ರಾಮರಾಯನಿಗೆ ವಿಠಲಾಪುರ ವಿಠಲ ದೇವಸ್ಥಾನ, ವಿಠಲ ದೇವರು ಭಾಳ ಪ್ರೀತಿದು. ಇದನ್ನೆಲ್ಲ ನಾವು ನಿರ್ನಾಮ ಮಾಡಿದ್ರೆ ಅವನ ಹೆಸರು ಬೇಗ ಮರೆತು ಹೋಗ್ತದೆ ಜನಕ್ಕೆ. ಇದು ಅವ್ರ ಆಂಬಿಷನ್. ಅದಕ್ಕೆ ವಿಠಲಾಪುರ ಸುಡ್ತಾರೆ.